ಏನೋ ಸರ್ಸ್ಕೊರ್ಕೆ ಶಬ್ದದ ಜೊತೆಗೆ ಪಾಪ ನಮ್ಮ ಪುಟ್ಟಮಲ್ಲಿ ಅವರು ಅದು ಹೇಗೆ ನಿದ್ದೆ ಮಾಡ್ತಾರೋ. ನನಗೆ ಬರ್ತಿರೋ ಕೋಪಕ್ಕೆ ದಿಂಬಲ್ಲಿ ಉಸಿರು ಕಟ್ಸಿ ಸಾಯಿಸ್ಬಿಡ್ಬೇಕು ಅನ್ಸುತ್ತೆ. ಪುಟ್ಟಮಲ್ಲಿ ನೀವು ಬಾಳೆ ನನ್ನ ರೂಮಲ್ಲಿ ಮಲಗಿದ್ರಲ್ಲ, ಇಲ್ಲಿಗೆ ಯಾಕೆ ಬಂದ್ರಿ? ಪುಟ್ಟಮಲ್ಲಿಯಲ್ಲಿ ಅವನ ರೂಮಲ್ಲಿ ಮಲಗಿದ್ದಾರೆ. ಇಷ್ಟೊತ್ತಾಗ ನಮ್ಮ ರೂಮಿಗೆ ಬರಕ್ ನಾಚಿಕೆ ಆಗಲ್ವಾ? ನೀವು ನಮ್ಮ ರೂಮಿಗೆ ಬರ್ತಿರಲ್ಲ, ನಿಮಗೆ ನಾಚಿಕೆ ಆಗ್ತಿರ್ಲಿಲ್ವಾ? ಓ ಅಣ್ಣಪ್ಪನವ್ರೆ, ಅದು ನಿಮ್ಮ ರೂಮ್ ಆಗಿತ್ತು. ಈಗ ಅದು ಮಧುರವ್ರ ರೂಮ್. ಅವರು ನಿಮ್ಗೆ ಡೈವರ್ಸ್ ಕೊಟ್ಟಾರ. ಅದಿನ್ನೂ ಆಗಿಲ್ಲ. ಆಯ್ತದೆ. ಅಯ್ಯ ಸುಮ್ಮನೆ ಬಿದ್ಕಳಿ ಅಂದಿ. ಬೇಡ, ನಾನು ಭೂಪತಿ ರೂಮಲ್ಲಿ ಹೋಗಿ ಮಲಗ್ತೀನಿ. ಹೋಗಿ ಸುಮ್ಮನೆ चमक छोरिया से नयन वाला ಅಯ್ಯೋ ಅಯ್ಯೋ ನೋಡಮ್ಮೆ, ನಾವು ಒಳಕ್ ಹೋಗ್ಬೇಕು ಅಂದ್ರೆ ಅಣ್ಣಪ್ಪನವ್ರು ಒಳಕ್ ಹೋಗಿ ಕುಕ್ಕುರ್ಸ್ಕೊಂಡಾರೆ. ಹಂಗೆಲ್ಲ ಹೇಳ್ಬಾರ್ದು, ಅವ್ರೀಗ ನಮ್ಮ ಅತಿಥಿ. ಅಯ್ಯ ಅವ್ರು ಯಾವ ಸಿಂಹ ಅತಿಥಿ, ಸುಮ್ಮನಿರು. ಇನ್ನು ಹೊಸ ದಿನ ಇಲ್ಲೇ ಇದ್ರೆ ಆಯ್ತದೆ ನನ್ನ ತಿಥಿ. ಪಾಪಣ್ಣ, ಅತಿಥಿಗಳಿಗೆ ಹಂಗೆಲ್ಲ ಹೇಳ್ಬಾರ್ದು. ಅವ್ರನ್ನ ನಾವು ಚಂದಾಗಿ ನೋಡ್ಕೋಬೇಕು. ಸುಮ್ಮನಿರಮ್ಮೆ, ಚಂದ ನೋಡ್ಕೊಂಡಳಂತೆ. ಅಣ್ಣಪ್ಪನವ್ರೆ ಅಯ್ಯೋ ಪುಟ್ಟಮಲ್ಲಿ ಅವರೇ, ದನ ಕಾಯೋರ ಹತ್ರ ಅತಿಥಿ ಸತ್ಕಾರದ ಬಗ್ಗೆ ಮಾತಾಡ್ತಿದ್ರ. ಆ. ಇವ್ರಿಗೆ ಪಟಾಪಟಿ ಚಡ್ಡಿ ಬನ್ನಿ ಮಾರದ್ ಬಿಟ್ಟು ಬೇರೇನು ಗೊತ್ತಿಲ್ಲ. ಓ ಅಣ್ಣಪ್ಪನವ್ರೆ, ಇದನ್ನೆಲ್ಲ ಇಟ್ಕೊಂಡ್ ಒಳಗ್ ಕಥ ಬರಿತಾ ಇದ್ರಿ. ಅದೇ ಅಲ್ಲ, ನನ್ನ ಹೃದಯದಲ್ಲಿದ್ದ ಸವಿ ಸವಿ ನೆನಪನ್ನ ವ್ಯಥೆ ಮೂಲಕ ಹೊರಗಾಗ್ತಿದ್ದೆ. ಅಯ್ಯ ಅಲ್ಲಿ ಕೂತ್ಕೊಂಡ್ರೆ ಸವಿ ಸವಿ ನೆನಪು ಬಂದಿದ್ದೆ. ಬನ್ನಿ ಚಂದನವ್ರೆ, ಅಳ್ಬೇಡಿ. ನನಗಿದ್ ಬಿಟ್ಟು ಬೇರೆ ದಾರಿ ತೋಚ್ತಿಲ್ಲ. ಹಂಗ ಅನ್ಬೇಡಿ, ಪೇಷಂಟ್ ಆಗಿರಿ. ಪುಟ್ಟಮಲ್ಲಿ ಇರೋದು ಪೇಷಂಟ್ ಅಲ್ಲ, ಪೇಷನ್ಸ್. ಹಿಡಿದ್ರಿ ಜಾಡ. ಎಲ್ಲ ಒಳ್ಳೇದೇ ಆಯ್ತದೆ, ನೀವು ಧೈರ್ಯವಾಗಿರಿ. ನೀವ್ ಹೇಳಿದಿರ ಅಂದ್ಮೇಲೆ ಧೈರ್ಯವಾಗಿ ಇರ್ತೀನಿ.